ಪ್ರಿಯರಾದವರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಯೇಸು ಕ್ರಿಸ್ತನಲ್ಲಿ ನೀವು ಸಂತೋಷವಾಗಿ ಇದ್ದೀರಾ? ಅದರಲ್ಲಿ ಬಾಧೆ ಬಂದಿತಾ? ಅದಕ್ಕೆ ತಾನೇ ಶೋಕವಾಗಿ ದುಃಖದಿಂದ ಒಂದು ರೀತಿ ಸೋಲಿನಲ್ಲಿ ಇದ್ದೀರಿ. ಇಬ್ಬರು ಬಹಳ ಫ್ರೆಂಡ್ಸ್ ಆಗಿ ಇದ್ದರು. ದಿನ ಸಂಧಿಸುವರು, ದಿನ ಮಾತನಾಡುವರು, ಉಲ್ಲಾಸವಾಗಿ ಇದ್ದರು. ವಾಕಿಂಗ್ ಹೋಗುವರು, ಚೆನ್ನಾಗಿ ಅನೇಕ ಕಾರ್ಯಗಳನ್ನು ಹಂಚಿಕೊಳ್ಳುವರು. ಯಾವಾಗಲೂ ಒಂದಾಗೆ ಇರುವರು, ಒಂದಾಗಿ ಟೀ ಕುಡಿಯುವರು. ಆಗ ಅವರ ಜೊತೆಯಲ್ಲಿ ಕೆಲಸ ಮಾಡುವವರೆಲ್ಲ ಇವರ ಫ್ರೆಂಡ್ಶಿಪ್ಪನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು. ಸ್ವಲ್ಪ ದಿನಗಳಾದ ಮೇಲೆ ನೋಡಿದರೆ ಸುಮ್ಮನೆ ಗುಡ್ ಮಾರ್ನಿಂಗ್ ಹೇಳುವರು, ಗುಡ್ ಈವ್ನಿಂಗ್ ಹೇಳುವರು, ಒಟ್ಟಿಗೆ ನಡೆಯುವುದೋ ಮಾತನಾಡುವುದೋ ಟೀ ಕುಡಿಯುವುದೋ ಏನೂ ಕೂಡ ಕಾಣುತ್ತಾ ಇಲ್ಲ. ಏನೋ ಸ್ವಲ್ಪ ಬೇರೆ ಬೇರೆ ಆದಂತೆ ಕಾಣುತ್ತಾ ಇದೆ. ಅವರ ಫ್ರೆಂಡ್ಶಿಪ್ನಲ್ಲಿ ಏನಾಯಿತು ಎಂದು ಕೇಳಿದರೆ, ತಪ್ಪು ಮಾಡಿಬಿಟ್ಟನು, ನಾನು ಎಷ್ಟು ನಂಬಿ ಅವನ ಜೊತೆ ಫ್ರೆಂಡ್ಶಿಪ್ ಇಟ್ಟಿದ್ದೆ, ನನಗೆ ಕೇಡು ಮಾಡಿಬಿಟ್ಟನು, ಅವನಿಂದ ನನಗೆ ಅವಮಾನ, ದೊಡ್ಡ ಒಂದು ನಿಂದೆ, ನನಗೆ ಬಹಳ ದುಃಖ ಉಂಟಾಯಿತು, ನಾನು ಎಷ್ಟು ನಂಬಿ ಅವನೊಟ್ಟಿಗೆ ಒಡನಾಡಿದೆ, ನನಗೆ ಅವನು ಈ ರೀತಿ ಕೇಡನ್ನು ಮಾಡಿದನಲ್ಲವಾ, ದುಃಖವನ್ನು ಉಂಟು ಮಾಡಿದನಲ್ಲವ, ಆದ್ದರಿಂದ ಈಗ ಅಷ್ಟೆಲ್ಲ ಮಾತನಾಡುವುದಿಲ್ಲ. ಸರಿ, ಇಷ್ಟು ದಿನಗಳು ಫ್ರೆಂಡ್ ಆಗಿದ್ದ, ಏನು ಒಡನಾಡಿದೆವು, ಸುಮ್ಮನೆ ಹಲೋ ಹೇಳುತ್ತೇವೆ ಅಷ್ಟೇ ಎಂಬುದಾಗಿ. ಅಂದರೆ ತುಂಬಾ ಕ್ಲೋಸ್ ಆಗಿ ಇದ್ದಂಥವರು, ಒಳ್ಳೆ ಫ್ರೆಂಡ್ಶಿಪ್ನಲ್ಲಿ ಒಡನಾಡಿ ಮಾತನಾಡಿ ಜೊತೆಗೆ ಇದ್ದಂಥವರು ಈಗ ಬಿರುಕು ಬಂದು ಬಿಟ್ಟಿತು. ಇಬ್ಬರ ಮಧ್ಯೆ ಒಂದು ಕೇಡಿನ ಕಾರ್ಯ ಉಂಟಾಯಿತು, ಬಾಧಿಸುವಂತ ಒಂದು ಕಾರ್ಯ ಬಂದಿತು. ಆದ್ದರಿಂದ ಹೃದಯದಲ್ಲಿ ಒಂದು ರೀತಿ ಬೇಸರ, ಪ್ರೀತಿಸುವುದಕ್ಕೆ ಆಗದೇ ಇರುವಂತ ಒಂದು ಅವಸ್ಥೆ. ಹಾಗಾದರೆ ಈ ರೀತಿಯಾಗಿ ನಾವು ದೇವರೊಟ್ಟಿಗೆ ನಡೆಯುತ್ತೇವೆ, ದೇವರನ್ನು ನಮ್ಮ ಸ್ನೇಹಿತ ಎಂಬುದಾಗಿ ನಾವು ನೋಡುತ್ತೇವೆ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ, ನಮ್ಮೊಟ್ಟಿಗೆ ಒಡನಾಡುತ್ತಾನೆ, ನಮ್ಮನ್ನು ಸ್ನೇಹಿತನಂತೆ ನೋಡುತ್ತಾನೆ. ದೇವರನ್ನು ದುಃಖಪಡಿಸುವಂತೆ, ವೇದನೆ ಪಡಿಸುವಂತೆ ಅಗೌರವವಾದ ಕಾರ್ಯವನ್ನು ಮಾಡಿದಿರಿ ಅಂದುಕೊಳ್ಳಿ, ಯೇಸುವಿಗೆ ಅವಮಾನವನ್ನು ಉಂಟು ಮಾಡಿದಿರಿ ಅಂದುಕೊಳ್ಳಿ, ಸಂತೋಷವಾಗಿ ಹೋಗಿ ಆತನನ್ನು ನೋಡಬಹುದಾ, ಆತನೊಟ್ಟಿಗೆ ಮಾತನಾಡಬಹುದಾ? ಆದಾಮನು ನೋಡಿರೆ ದೇವರು ಯಾವಾಗ ಬರುತ್ತಾರೋ ಎಂಬುದಾಗಿ ಕಾದಿದ್ದು ಏದೇನ್ ತೋಟದಲ್ಲಿ ಆತನೊಟ್ಟಿಗೆ ಸಂಚರಿಸಿದನು. ದೇವರು ಬಂದು ಆದಾಮನೊಟ್ಟಿಗೆ ಅವಳೊಟ್ಟಿಗೆ ಮಾತನಾಡುವರು, ಬಹಳ ಸಂತೋಷ. ಒಂದು ದಿನ ನೋಡಿರಿ ಆದಾಮನು ಓಡಿ ಅವಿತುಕೊಂಡನಲ್ಲವಾ? ಯಾಕೆ? ಫೇಸ್ ಮಾಡಲಾಗುತ್ತಿಲ್ಲ, ನಾನು ತಪ್ಪು ಮಾಡಿದೆ, ದೇವರನ್ನು ದುಃಖಪಡಿಸಿದೆ ಎಂಬುದಾಗಿ. ಆ ರೀತಿಯಾಗಿ ತಾನೆ? ಯಾಕೆ ನೀವು ದೇವರನ್ನು ಫೇಸ್ ಮಾಡೋದಕ್ಕೆ ಆಗುತ್ತಿಲ್ಲ, ದೇವರೊಟ್ಟಿಗೆ ಅನ್ಯೂನ್ಯವಾಗಲು ಆಗುತ್ತಿಲ್ಲ? ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಯಾವುದೋ ಒಂದು ಕಾರ್ಯವನ್ನು ಮಾಡಿಬಿಟ್ಟಿರಿ, ಅದು ನಿಮ್ಮ ಮನಸ್ಸಾಕ್ಷಿಯನ್ನು ಚುಚ್ಚುತ್ತಾ ಇದೆ, ಹೇಗೆ ದೇವರೊಂದಿಗೆ ಮಾತನಾಡುವುದು ಎಂದು. ಆದರೆ ದೇವರು ಏನ್ ಹೇಳುತ್ತಾರೆ ಗೊತ್ತಾ? ಹೋಶಯ 14ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ದೇವರು ಎಂತಹ ಸ್ನೇಹಿತನು ಗೊತ್ತಾ? ನಾನು ಮನಪೂರ್ವಕವಾಗಿ ಪ್ರೀತಿಸುವೆನು, ನಿನ್ನ ಭ್ರಷ್ಟತ್ವವನ್ನು ನಾನು ಪರಿಹರಿಸುವೆನು. ಮಾಡಿದ್ದು ದ್ರೋಹ ಮಾಡುವಂತ ಕಾರ್ಯವೇ, ವೇದನೆ ಪಡಿಸುವ, ದುಃಖಪಡಿಸುವ, ಅವಮಾನಪಡಿಸುವಂತ ವಿಷಯಗಳ. ಆದರೆ ನಾನದನ್ನು ಪರಿಹರಿಸುವೆನು, ಮನಪೂರ್ವಕವಾಗಿ ಪ್ರೀತಿಸುವೆನು, ಅಗಲಿ ಹೋಗುವುದಿಲ್ಲ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ. ನೀನು ನನಗೆ ಒಳ್ಳೆಯ ಸ್ನೇಹಿತನಾಗಿ, ಸ್ನೇಹಿತೆಯಾಗಿ ಇದ್ದ, ಒಳ್ಳೆ ಮಗುವಾಗಿ ಇದ್ದ, ಈಗ ಸರಿಯಾಗಿ ಬೈಬಲ್ ಓದುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ನೀನು ಕ್ರಮ ತಪ್ಪಿದ್ದೀಯಾ, ಸರಿಯಿಲ್ಲ ಎಂಬುದಾಗಿ ಗೊತ್ತು, ಅದೇ ಮಾರ್ಗದಲ್ಲೇ ಹೋಗುತ್ತಾ ಇದ್ದೀಯಾ. ನೀನು ನನ್ನನ್ನು ಬಿಟ್ಟು ಅಗಲಿ ಹೋದೆ, ನನ್ನನ್ನು ದುಃಖಪಡಿಸಿದ. ಆದರೂ ನಾನಿನ್ನೂ ಕೂಡ ನಿನ್ನನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ನಾನು ಸುಮ್ಮನೆ ಏನೋ ಹೆಸರಿಗಾಗಿ ಪ್ರೀತಿಸುವುದಿಲ್ಲ, ಸುಮ್ಮನೆ ಹಲೋ ಹೇಳುವುದಲ್ಲ, ಮನಪೂರ್ವಕವಾಗಿ ಹೃದಯದ ಆಳದಿಂದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮಗನೇ, ಪ್ರೀತಿಸುತ್ತೇನೆ ಮಗಳ. ನಾನು ಭ್ರಷ್ಟನಾಗಿ ನಡೆದುಕೊಂಡೆ, ತಪ್ಪು ಮಾಡಿಬಿಟ್ಟೆ, ನಿಮ್ಮನ್ನು ವೇದನೆ ಪಡಿಸಿಬಿಟ್ಟೆನಲ್ಲ, ನಾನದನ್ನು ಪರಿಹರಿಸುವೆ, ನಾನದನ್ನು ಸರಿಪಡಿಸುವೆ, ನನ್ನಿಂದ ಸರಿಪಡಿಸಲು ಸಾಧ್ಯ. ನಮ್ಮಿಂದ ತಪ್ಪಾದಂಥ ಎಲ್ಲ ಕಾರ್ಯಗಳನ್ನು ಕ್ಷಮಿಸಿ, ನಮ್ಮನ್ನು ಪ್ರೀತಿಸಿ, ನಮ್ಮೊಂದಿಗೆ ಐಕ್ಯವಾಗುವುದಕ್ಕೆ ದೇವರು ಬಯಸುತ್ತಾರೆ. ಮತ್ತ್ಯಾಕೆ ನೀವು ಅಗಲಿ ಹೋಗುತ್ತೀರಿ? ಇಂದು ದೇವರ ಬಳಿ ಹೇಳಿರಿ, ನನ್ನನ್ನು ಕ್ಷಮಿಸಿರಿ ದೇವರ, ನಾನು ನಿಮ್ಮನ್ನು ದುಃಖಪಡಿಸಿದ, ವೇದನೆ ಪಡಿಸಿದ, ಕೇಡಾದುದನ್ನು ಮಾಡಿಬಿಟ್ಟ, ನನ್ನನ್ನು ಕ್ಷಮಿಸಿರಿ, ನಿಮ್ಮನ್ನು ಎಷ್ಟು ಗಾಯಗೊಳಿಸಿದ. ದೇವರು ಹೇಳುತ್ತಾರೆ, ನಾನದನ್ನು ಪರಿಹರಿಸುವೆನು. ಪರಿಹರಿಸುವುದಕ್ಕೆ ತಾನೇ ಶಿಲುಬೆಯಲ್ಲಿ ನನ್ನ ಶರೀರವನ್ನು ಜಜ್ಜುವುದಕ್ಕೆ ಒಪ್ಪಿಸಿಕೊಟ್ಟೆ, ನನ್ನ ರಕ್ತವನ್ನು ಸುರಿಸಿದ, ನನ್ನ ರಕ್ತದಿಂದ ನಿನ್ನನ್ನು ತೊಳೆದು ಪರಿಶುದ್ಧಪಡಿಸಿ ಭ್ರಷ್ಟತನವನ್ನೆಲ್ಲ ಪರಿಹರಿಸುವೆನೆಂಬುದಾಗಿ ಹೇಳುತ್ತಾರೆ. ಮತ್ತೇನು? ದೇವರ ಬಳಿ ಹೇಳಿರಿ, ನನ್ನ ಭ್ರಷ್ಟತ್ವವನ್ನು ಪರಿಹರಿಸಿರಿ, ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಿ, ಆ ಪ್ರೀತಿಯನ್ನು ನಾನು ಎಂದಿಗೂ ಕೂಡ ಕಳೆದುಕೊಳ್ಳಬಾರದು, ಪರಿಹರಿಸಿರಿ, ನನ್ನನ್ನು ಸರಿ ಮಾಡಿರಿ, ಒಪ್ಪಿಸಿ ಕೊಡುತ್ತೇನೆ. ಆ ರೀತಿ ಹೇಳಿರಿ, ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ ದೇವರ, ನನ್ನ ಭ್ರಷ್ಟತ್ವವನ್ನು ಪರಿಹರಿಸಿರಿ, ಪರಿಹರಿಸಿರಿ, ನಾನು ತಪ್ಪು ಮಾಡಿದ,
ನಿಮ್ಮನ್ನು ವೇದನೆ ಪಡಿಸಿದ, ಗಾಯಗೊಳಿಸಿದ ನನ್ನನ್ನು ಕ್ಷಮಿಸಿರಿ. ನನ್ನನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತೀರಲ್ಲ, ಪ್ರೀತಿಯನ್ನು ನಾನು ಕಳೆದುಕೊಳ್ಳಬಾರದು. ನನ್ನನ್ನು ಪುನಃ ಒಪ್ಪಿಸಿಕೊಡುತ್ತೇನೆ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.